ನಮ್ಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಈ ಸೌರಮಂಡಲದಲ್ಲಿ 9 ಗ್ರಹಗಳು. ಅದರಲ್ಲಿ ದೊಡ್ಡದಾದ ಗ್ರಹ ಅಂದರೆ ಗುರು ಗ್ರಹ. ವೈಜ್ಞಾನಿಕವಾಗಿಯೂ ಅಲ್ಲದೆ ನಮ್ಮ ಸನಾತನ ಪರಂಪರೆಯಲ್ಲಿ ಬಂದ ಋಷಿಮುನಿಗಳು ಅರಿತುಕೊಂಡ ನಕ್ಷತ್ರಗಳು, ಗ್ರಹಗಳು ಅವರು ತಿಳಿಸಿದಂಥ ಪ್ರಕಾರನು ಈ ಗುರು ಗ್ರಹ ತುಂಬ ಶಕ್ತಿಯುಳ್ಳಂತಹ ಗ್ರಹ. ಯಾವುದೇ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು, ಇಲ್ಲ ಆಸ್ಟ್ರೋನಾಮಿ ಇರ್ಬೋದು, ಯಾವುದರಲ್ಲಿಯೂ ನಮಗೆ ಗುರು ಗ್ರಹಕ್ಕೆ ತುಂಬ ಇಂಪಾರ್ಟೆನ್ಸ್. ನಮಗೆ ಈಗ ಮದುವೆ ವಿಚಾರದಲ್ಲಿರ್ಬೋದು, ಉಪನಯನ ವಿಚಾರದಲ್ಲಿರ್ಬೋದು, ಯಾವುದೇ ಶುಭ ಕಾರ್ಯಕ್ರಮದಲ್ಲಿರ್ಬೋದು, ನಮಗೆ ಗುರುವಿನ ಬಲ ಎಷ್ಟಿದೆ ಅದನ್ನು ನೋಡ್ಕೊಂಡು ಹೋಗ್ತಾರೆ. ಈಗ ಗುರು ಬಲ ಅಂತ ಹೇಳಿದ್ರೆ ಈ ಗುರು ಗ್ರಹ ಇದು ದೊಡ್ಡದಾದ ಗ್ರಹ. ಗುರು ಗ್ರಹ ಇಲ್ಲ ಅಂತಾದರೆ ನಮ್ಮ ಭೂಮಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಈ ಭೂಮಂಡಲ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಆ ಗುರು ಗ್ರಹ ನಮ್ಮ ಈ ಭೂಮಂಡಲಕ್ಕೆ ಎಷ್ಟು ಇಂಪಾರ್ಟೆಂಟ್, ಅಷ್ಟೇ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ನಮಗೆ ದಾರಿದೀಪವಾಗಲಿಕ್ಕೆ, ನಮಗೆ ದಾರಿಯನ್ನು ತೋರಿಸಲಿಕ್ಕೆ ಒಂದು ಗುರುವಿನ ಅಗತ್ಯತೆ ಖಂಡಿತ ಇದೆ. ಅದಕ್ಕೋಸ್ಕರ ಅರಿವೇ ಗುರು. ನಾವು ಎಲ್ಲರೂ ಒಂದು ಗುರುವಿನ ಸಂಶೋಧನೆಯಲ್ಲಿರ್ತೀವಿ, ಗುರುವನ್ನು ಹುಡುಕ್ಲಿಕ್ಕೆ ಹೊರಡ್ತೀವಿ. ಆದರೆ ನಮ್ಮ ಸನಾತನ ಪರಂಪರೆಯಲ್ಲಿ ಗುರು ಶಿಷ್ಯನನ್ನು ಹುಡುಕುವುದು ಹೊರತು ಶಿಷ್ಯ ಗುರುವನ್ನು ಹುಡುಕುವುದು ಅಲ್ಲ. ಆದ್ದರಿಂದ ಎಲ್ಲರಿಗೂ ಗುರು ಮಂಗಳವನ್ನು ಮಾಡಲಿ ಅಂತೇಳಿ ಹೇಳ್ತೇನೆ.